ಹಾಯ್ ಗಾಯ್ಸ್, ಇವತ್ತು ಒಂದು ಟ್ರೈಲರ್ ರಿಲೀಸ್ ಆಗಿತ್ತು. ಅದ್ ಯಾವ ಟ್ರೈಲರ್, ಏನ್ ಕತೆ, ಇವತ್ತ ಅದ್ರ ಬಗ್ಗೆ ಏನ್ ಅನ್ಸ್ತು ಮತ್ತು ಅದರಲ್ಲಿ ಇಷ್ಟ ಆಗಿದ್ದೇನು ಮತ್ತೆ ಏನ್ ಕಷ್ಟ ಆಯ್ತು ಅನ್ನೋದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ನೋಡೋಣ. ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಿದ್ರ, ನಾನು ನಿಮ್ಮ ಲಿಂಗರಾಜ್ ಕೊಟ್ಟರು ಸ್ನೇಹಿತರೆ. ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೇನೆ ವಿಡಿಯೋನ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ರಾಮಾಯಣ ಸಿನಿಮಾ ಬಗ್ಗೆ ಅಂದ್ರೆ ನಿನ್ನೆ ರಿಲೀಸ್ ಆದಂತ ಈ ಒಂದು ರಾಮಾಯಣ ಟ್ರೈಲರ್ ರಿಲೀಸ್ ಆಯ್ತು ಸ್ನೇಹಿತರೆ. ಈ ಒಂದು ಟ್ರೈಲರ್ ನ ನೋಡಿ ನನಗಂತೂ ಯಾವಾಗ ಮಾಡ್ತೀನೋ ವಿಡಿಯೋ ಅಂತ ಕಾಯ್ತಾ ಇದ್ದೆ. ಯಾವ ಒಂದು ಇಂಪ್ರೆಷನ್ ಮುಖಾಂತರ ಹೇಳ್ಬೇಕಂದ್ರೆ VFX ಆಗಿರ್ಬೋದು, ಅದರಲ್ಲೂ ಬಂದಿರೋಂತ ರಣವೀರ್ ಕಪೂರ್ ಆಗಿರ್ಬೋದು, ಸಾಯಿ ಪಲ್ಲವಿ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಯಶ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ರಾವಣನ್ ಪಾತ್ರ. ನಮ್ಮ ಕರ್ನಾಟಕದ ಇಬ್ರು ಹೀರೋಗಳು ಅಂದ್ರೆ ಡಿ ಬಾಸ್ ದುರ್ಯೋಧನ ಪಾತ್ರ ಮಾಡಕ್ಕೆ ಮತ್ತೆ ಈ ಯಶ್ ಅವರ ರಾವಣನ್ ಪಾತ್ರ ಎಷ್ಟು ನೆಕ್ಸ್ಟ್ ನೆಟ್ಟಿಗರ್ ಅಂತಂದ್ರೆ ಒಂದು ಇನ್ಸ್ಟಾಗ್ರಾಮ್ ನ ಅದೊಂದು ಟ್ರೆಂಡೇ ನಡೆದ್ಬಿಟ್ಟಿದೆ. ಆ ತರ ಒಂದು ಪಾತ್ರಗಳನ್ನ ನಮ್ಮಲ್ಲಿ ಈ ತರ ಒಂದು ಪಾತ್ರಗಳನ್ನ ಹೆಂಗೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟ್ರ ಮಟ್ಟಿಗೆ ನೆನ್ನೆ ಈ ಒಂದು ಟ್ರೈಲರ್ ನ ನೋಡಿದ್ಮೇಲೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ. ಯಾರೆಲ್ಲ ಈ ಒಂದು ಟ್ರೈಲರ್ ನೋಡಿದ್ರೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ರಿ. ಮತ್ತೆ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ VFX ಆಗಿರ್ಬೋದು, ನಿರ್ದೇಶಕ ಆಗಿರುವಂತ ನಿತೇಶ್ ತಿವಾರಿ ಆಗಿರ್ಬೋದು, ಈ ಒಂದು ನಿರ್ದೇಶಕರಿಗೆ ತುಂಬಾನೇ ಒಂದು ಇದು ಮಾಡ್ಬೇಕು. ನಿತೇಶ್ ತಿವಾರಿ ಅವರು ಎಷ್ಟು ಚೆನ್ನಾಗಿ ಒಂದು ಡೈರೆಕ್ಷನ್ ನ ಮಾಡಿದ್ದಾರೆ. ಈ ಕತೆ 2 ಭಾಗ ಇತ್ತಂತೆ, 2026 ಮತ್ತೆ 27. ಮತ್ತೆ 2026ರಲ್ಲಿ ದಿವಾಳಿಗೆ ಈ ಸಿನಿಮಾ ಬರ್ತಾ ಇದೆ. ಅಂದ್ರೆ ದೀಪಾವಳಿಗೆ ಈ ಸಿನಿಮಾ ಬರ್ತಾ ಇರೋದ್ರಿಂದ ಒಟ್ಟಾರೆ ಈ ವರ್ಷ ಯಶ್ ಅವ್ರನ್ನ ನಾವು 2 ಸಲ ಸ್ಕ್ರೀನ್ ನೋಡ್ಬೋದು. ಯಾಕೆಂದ್ರೆ ಆಗಸ್ಟ್ ತಿಂಗಳ 26ನೇ ತಾರೀಕಿಗೆ ಟಾಕ್ಸಿಕ್ ಮುಖಾಂತರ ಬರ್ತಾ ಇದಾರೆ, ಮತ್ತೆ ಅದ್ರ ಜೊತೆಗೆ ದೀಪಾವಳಿ ರಾವಣನ್ ಮುಖಾಂತರ 2 ಸಿನಿಮಾ ಈ ವರ್ಷ ಒಳ್ಳೆ ಬಿಗ್ಗೆಸ್ಟ್ ಫ್ಯಾನ್ಸ್ ಹಬ್ಬ. ಯಶ್ ಫ್ಯಾನ್ಸ್ ಅಂತೂ ಇವತ್ತು ಹೆಸರು ಒಂದು ದೊಡ್ಡ ಹಬ್ಬನೇ ಈ ವರ್ಷ. ಅಷ್ಟರ ಮಟ್ಟಿಗೆ ಒಂದು 2026 ಮೆಚ್ಚುಗೆ ವ್ಯಕ್ತಪಡಿಸು. ಮತ್ತು 2 ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ನಾನಂತ ಹೇಳ್ತೀನಿ. ಯಾಕೆಂದ್ರೆ ಟಾಕ್ಸಿಕ್ ಅಂತ ಹವಾ ಕ್ರಿಯೇಟ್ ಮಾಡಿದೆ, ಅದ್ರ ಜೊತೆಗೆ ಈಗ ರಾಮಾಯಣದ ಹವಾ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಟ್ರೈಲರ್ ಇಂಪ್ರೆಷನ್ ಆಗಿರ್ಬೋದು, ಒಂದು ಡಿಸ್ಪ್ಲೇ ಪ್ರಮೋಷನ್ಸ್ ಆಗಿರ್ಬೋದು, ಒಂದು VFX ಆಗಿರ್ಬೋದು, ಒಂದು ಕಾಸ್ಟ್ಯೂಮ್ ಡಿಸೈನ್ಸ್ ಆಗಿರ್ಬೋದು, ಅದರಲ್ಲೂ ಯಶ್ ಸರ್ ಅವ್ರನ್ನ ತೋರಿಸಿರೋ ರೀತಿ ಆಗಿರ್ಬೋದು, ರಾವಣನ ಪಾತ್ರಕ್ಕೆ ಬೇಕಾದಂತ ಏನೇನೆಲ್ಲ ಒತ್ತು ಕೊಡ್ಬೇಕು ಅದನ್ನ ನೀಟಾಗಿ ಒಂದು ಕಥೆನ ತುಂಬಾನೇ ಚೆನ್ನಾಗಿ ಬರೆದಿದ್ದಾರೆ. ಅದ್ರ ಜೊತೆಗೆ ನೀವು ಒಂದು ಟ್ರೈಲರ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರಣಬೀರ್ ಕಪೂರ್ ಅವ್ರನ್ನ ಮತ್ತೆ ಸಾಯಿ ಪಲ್ಲವಿ ಇವರು ಒಂದು ರಾಮ ಮತ್ತು ಸೀತೆ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅದ್ರಲ್ಲೂ ರಾವಣನ್ ಪಾತ್ರ ಈ ಸಿನಿಮಾದಲ್ಲಿ ಒಂದು ಹೈಲೈಟ್ ಅಂತಾನೆ ನಾನು ಹೇಳ್ಬೋದು. ಇಲ್ಲಿ ರಣಬೀರ್ ಕಪೂರ್, ಸಾಯಿ ಪಲ್ಲವಿ ಅವ್ರದ್ದು ಯಾವಾಗ್ಲೂ ಹೈಲೈಟ್ ಇದ್ದೇ ಇರುತ್ತೆ. ಯಾಕಂದ್ರೆ ರಾಮ ಸೀತೆ ಅಂದ್ರೆ ಒಂದು ದೊಡ್ಡ ಹೈಲೈಟ್. ಇನ್ನು ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಹೈಲೈಟ್ ಆಗ್ಬೋದು ಅನ್ನೋ ಪಾತ್ರ ಅಂದ್ರೆ ರಾವಣ. ಅಷ್ಟು ಚೆನ್ನಾಗಿ ಒಂದು ನಿನ್ನ ಪಾತ್ರಗಳು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಟ್ರೆಂಡ್ ನಡೆದ್ಬಿಟ್ಟಿದೆ. ಈ ಒಂದು ಟ್ರೈಲರ್ ಬಂದಾಗಿಂದ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರಿ, ನಿಮಗೆ ಟ್ರೈಲರ್ ಏನ್ ಅನ್ಸ್ತು, ಏನ್ ಕತೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ನ ಮಾಡ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ. ಹೊಸಬ್ರ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಹೊಸ ಟ್ರೈಲರ್ ಈ ಸಿನಿಮಾ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳು ಏನಾದ್ರು ಬಂದ್ರೆ ಮತ್ತೆ ನಿಮ್ ಮುಂದೆ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.